ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಏನಪ್ಪ ಇವತ್ತು ಸ್ಪೆಷಲ್ ಅಂತ ಅಂದ್ಕೊಂಡಿದ್ದೀರಾ? ಏನಂದರೆ ವಡೆ ಮಾಡಿದ್ದೆ. ನನ್ನ ಲೈಫಲ್ಲಿ ನಾನು ಯಾವತ್ತೂ ವಡೆ ಮಾಡಿಲ್ಲ, ಎಲ್ಲ ಹೊರಗಡೆನೇ ತಿಂತಿದ್ದು. ಇಲ್ಲಾಂದರೆ ನನ್ನ ಮನೇಲಿ ಪೇರೆಂಟ್ಸು ಇಲ್ಲ ಅತ್ತೆ ಯಾರಾದರೂ ಮಾಡಿಕೊಡ್ತಿದ್ರು. ನಾನು ಫಸ್ಟ್ ಟೈಮು ಹೋಟೆಲ್ ಸ್ಟೈಲಲ್ಲಿ ವಡೆ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ವಡೆ ಮಾಡ್ತಾಯಿದ್ದೀನಿ. ಹೆಂಗಪ್ಪ ಅಂದರೆ ಈ ನೈಟೆಲ್ಲ ಸೋಕ್ ಮಾಡಿರೋಂಥ ಬೇಳೆನ ಹಾಕ್ಕೊಂಡು ಒಂದು 10-15 ಸೆಕೆಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ದಪ್ಪನೂ ಇರಲ್ಲ, ಜಾಸ್ತಿ ತುಂಬ ಸಣ್ಣನೂ ಇರಲ್ಲ. ಲೈಟಾಗಿ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಾಗ ಈ ಥರ ಆಗುತ್ತೆ, ಹಿಂಗೆ ತರ್ತರಿಯಾಗಿ ಒಂಥರ ಚೆನ್ನಾಗಿರುತ್ತೆ, ಈ ಥರ ಟೈಪಲ್ಲಿ ಇರುತ್ತೆ. ಅದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಾಕ್ಕೊಬೇಕು. ಸಣ್ಣಕ್ಕಿರಬೇಕು, ಉದ್ದುದ್ದು ಹಾಕ್ಬಾರ್ದು, ಸಣ್ಣಕ್ಕೆ ಹಾಕಬೇಕು, ತುಂಬ ಚಾಪ್ ಮಾಡ್ಕೊಂಡಿರಬೇಕು. ಮತ್ತು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ 2-3 ಹಸಿಮೆಣ್ಸಿನ್ಕಾಯಿ, 2 ಕಡ್ಡಿ ಕರ್ಬೇವಿನ ಸೊಪ್ಪು, ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಮತ್ತು ನಮ್ಮ ಮನೆಯೆಲ್ಲ ಫುಡ್ಡು ಅಷ್ಟೇ ಈ ಥರನೇ ರಾ ಆಗಿರುತ್ತೆ. ಮತ್ತು ಒಂದು ಬಾಣಲಿಲಿ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರೋ ಎಣ್ಣೆಗೆ ಸ್ವಲ್ಪ ತಟ್ಟಿ ಹಾಕ್ಬಿಡ್ಬೇಕು. ವಡೆನ ಉಂಡೆ ಮಾಡ್ಕೊಂಡು ಸ್ವಲ್ಪ ತಟ್ಕೊಂಡು ಹಾಕ್ಕೊಬೇಕು. ಚೆನ್ನಾಗಿ ಬಿಸಿ ಇರಬೇಕು ಎಣ್ಣೆ. ಬಿಸಿ ಇದ್ದಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈ ಥರ ಬ್ರೌನಿಷ್ ಕಲರ್ ಬಂದಾಗ ಅದನ್ನು ಪಲ್ಟಾಯಿಸ್ಬೇಕು. ಪಲ್ಟಾಯಿಸ್ಬಾದ್ಮೇಲೆ ಅದು 2 ಸೈಡು ಚೆನ್ನಾಗಿ ಬೇಯಬೇಕಂದ್ರೆ ಪಲ್ಟಾಯಿಸ್ಬೇಕಲ್ವ. ಅದೆಲ್ಲ 2 ಸೈಡ್ ಬೆಂದಾದಮೇಲೆ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ಆವಾಗ ನಾವು ಎಣ್ಣೆಯಿಂದ ತಗೊಬೇಕು. ಇಷ್ಟೇ ಅಪ್ಪ ನಮ್ಮ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ವಡೆ. ತುಂಬ ಕ್ರಿಸ್ಪಿಯಾಗಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ. ಈ ಥರನೇ ಚೆನ್ನಾಗಿರೋ ರೆಸಿಪಿ ವೀಡಿಯೋಸ್ ಬೇಕಂದರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.